ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮಂಜು ಸೌಮ್ಯ ಯೂಟ್ಯೂಬ್ ಚಾನಲ್. ನಾನಿವತ್ತು ಸ್ವಲ್ಪ ಬೇಗ ಎದ್ದಿದ್ದೀನಿ. ಯಾಕಂದರೆ ನಮ್ಮ ಪೂರ್ಣಿ ಬೆಳಗ್ಗೆ ಎಕ್ಸಾಮ್ ಇದೆ ಭರತನಾಟ್ಯದು, ಸ್ವಲ್ಪ ಮೇಕಪ್ ಮಾಡಿಬಿಡು ಅಂತ ಕೇಳಿದ್ಲು ನೈಟ್. ಅದಕ್ಕೋಸ್ಕರ ನಾನು ಸ್ವಲ್ಪ ಬೇಗ ಎದ್ದಿದ್ದೀನಿ. ಅವಳಿನ್ನ ಬಂದಿಲ್ಲ. ಅವಳು ಬರೋಷ್ಟರಲ್ಲಿ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಕಾಫಿ ಇಟ್ಟಿದ್ದೀನಿ. ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಗ್ಲಾಸ್ ಕಾಫಿ ಕುಡಿದ್ರೆ ಅದರಲ್ಲಿ ಏನೋ ಒಂಥರ ಖುಷಿ. ಕುಡ್ದಿಲ್ಲ ಅಂದರೆ ತಲೆನೋವು. ಇನ್ನೇನು ಅವಳು ಸ್ನಾನ ಮಾಡ್ಕೊಂಡು ಬಂದಳು. ನನಗೇನು ಅಷ್ಟೊಂದು ಮೇಕಪ್ ಮಾಡೋಕ್ಕೆ ಬರಲ್ಲ. ನನ್ನ ಹತ್ರ ಯಾವ್ದು ಪ್ರಾಡಕ್ಟ್ ಇದೆಯೋ ಅದರಲ್ಲೇ ಯೂಸ್ ಮಾಡಿ ಲೈಟಾಗಿ ಸ್ವಲ್ಪ ಅದೇ ಥರ ಮೇಕಪ್, ಭರತನಾಟ್ಯಕ್ಕೆ ಮೇಕಪ್ ಮಾಡ್ತಾರಲ್ಲ ಆ ಥರ ಮೇಕಪ್ ಮಾಡ್ತೀನಿ ಅಂತ ಹೇಳಿದೆ. ಅವಳು ಅಷ್ಟೊತ್ತಿಗಾಗಲೇ ಎದ್ದು ಬಂದಿದ್ದಾಳೆ. ನೋಡೋಣ ಹೆಂಗಿರ್ತೈತೆ ಮೇಕಪ್ಪು ಅಂತ. ನಾನು ಮೇಕಪ್ ಬೇರೆ ಥರ ಮಾಡಿದ್ದೀನಿ ಅವಳಿಗೆ, ಬಟ್ ಭರತನಾಟ್ಯಕ್ಕೆ ಬೇಕಾಗಿರೋ ಥರ ಯಾವತ್ತೂ ಮಾಡಿಲ್ಲ. ಅದಕ್ಕೆ ಸ್ವಲ್ಪ ಸ್ಟ್ರೋಬ್ ಕ್ರೀಮ್ ಆ್ಯಡ್ ಮಾಡಿದ್ದೀನಿ. ಸ್ಟ್ರೋಬ್ ಕ್ರೀಮ್ ಎಲ್ಲ ಹಾಕಿದ್ದಾದಮೇಲೆ ಅದಾದಮೇಲೆ ಸ್ವಲ್ಪ ಫೌಂಡೇಶನ್ ಸ್ವಲ್ಪ ತಗೊಂಡಿದ್ದೀನಿ. ಸ್ವಲ್ಪ ಅಲ್ಲ, ಸ್ವಲ್ಪ ಜಾಸ್ತಿನೇ ತೊಗೊಂಡ್ಬಿಟ್ಟಿದ್ದೀನಿ. ಇದೇನಪ್ಪ ಒಳ್ಳೆ ಭೂತ ಥರ ಮಾಡ್ತಾಯಿದ್ದೀನಿ ಅಂತ ನಾನೇ ಮನಸ್ಸಲ್ಲಿ ಅಂದ್ಕೊಂಡು ಹೆಂಗೋ ಸ್ವಲ್ಪ ಅದನ್ನೆಲ್ಲ ನೀಟಾಗಿ ಮ್ಯಾನೇಜ್ ಮಾಡಿದ್ದೀನಿ. ಅವಳಿಗೆ ಸ್ವಲ್ಪ ನೋಡ್ಕೊ ಅಂತ ಹೇಳಿದೆ. ಅವಳು ನೋಡಲ್ಲ ಅಂದ್ಲು. ಸರಿ ಆಯ್ತು ಅಂದ್ಬಿಟ್ಟು ಮತ್ತೆ ಸ್ವಲ್ಪ ಎಕ್ಸ್ಟ್ರಾ ಲಿಪ್ಸ್ಟಿಕ್ಕು ಮತ್ತು ಫೌಂಡೇಶನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡೋಣ ಹೆಂಗೆ ಬರ್ತೈತೆ ಅಂತ. ಬಟ್ ನನಗೆ ಯಾಕೋ ಇದು ಜಾಸ್ತಿ ಓವರಾಗಿ ಮಾಡಿಬಿಟ್ಟಿದ್ದೀನೇನೋ ಅನಿಸ್ತೈತೆ. ಆದರೂ ಸ್ವಲ್ಪ ಓವರೇ ಆಯಿತು ನಾನು ಮಾಡಿರೋದು. ನೋಡ್ಕೊ ಅಂತ ಹೇಳಿದೆ. ಇರಲಿ ಪರವಾಗಿಲ್ಲ ಸಾಕು ಅಂತ ಹೇಳಿದೆ. ಅವರು ಮ್ಯಾಮ್ ಮಾಡಿದ್ದಿದ್ರೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಮಾಡಿಬಿಟ್ಟಿರೋರು, ಪೇಂಟ್ ಹೊಡೆದಾಗ ಮಾಡಿಬಿಟ್ಟಿರೋರು ಸ್ವಲ್ಪ. ಸರಿ ಲಿಪ್ಸ್ಟಿಕ್ ಎಲ್ಲ ಹಾಕಿ ಮತ್ತು ಐಲೈನರೆಲ್ಲ ಇದು ಮಾಡಿದ್ದೀನಿ. ಅಲ್ಲಿ ಸ್ವಲ್ಪ ಐಲೈನರ್ ಇರಬೇಕಾದ್ರೆ ಅವಳು ಕದ್ಲಿಬಿಟ್ಲು. ಅದು ಹಿಂಗೆ ಅಂದಿದ ತಕ್ಷಣ ಫುಲ್ಲು ಸ್ಪ್ರೆಡ್ ಆಗೋಯ್ತು. ಅದು ಸ್ವಲ್ಪ ಕವರ್ ಮಾಡೋಣ ಅಂತೇಳಿ ಸ್ವಲ್ಪ ಅದ್ರ ಮೇಲೆ ಐಲ್ಯಾಶ್ ಹಾಕ್ತಾಯಿದ್ದೀನಿ. ಆ ಲಿಪ್ಟಿಕಲ್ಲೇ ಸ್ವಲ್ಪ ಅದನ್ನು ಕವರ್ ಮಾಡಿದ್ದೀನಿ. ಅವಳು ಅದು ಸ್ವಲ್ಪ ಲೈಟಾಗಿ ಬೇಕು ಅಂತ ಹೇಳಿದ್ಲು, ಅದಕ್ಕೆ ಸ್ವಲ್ಪ ಮಾತ್ರನೇ ಹಾಕಿದ್ದೀನಿ. ಇನ್ನು ಈ ಐಲೈನರಲ್ಲಿ ಕಣ್ಣು ಕೆಳಗಡೆ ಇಡೋದಂತೂ ತುಂಬ ಡಿಫಿಕಲ್ಟು. ನನಗೆ ಯಾವತ್ತೂ ಎಕ್ಸ್ಪೀರಿಯೆನ್ಸ್ ಇಲ್ಲ. ಏನೋ ನನಗೆ ಮಾಡೋಕ್ಕೆ ಬಂದಷ್ಟರಲ್ಲಿ ಮಾಡಿದ್ದೀನಿ ಅಷ್ಟೇ. ಅವಳಿಗೆ ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಹೆಂಗಾದರೂ ಇರಲಿ, ಇವಾಗ ಬೇರೆ ಏನೂ ಮಾಡೋಕ್ಕಾಗಲ್ಲ, ಇನ್ನೆಲ್ಲೂ ಹೋಗಿ ಮಾಡಿಸ್ಕೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ವಿಧಿ ಇಲ್ದಿರ ನನ್ನ ಹತ್ರ ಅವಳು ಮೇಕಪ್ ಮಾಡಿಸ್ಕೊತಾವಳು ಅಷ್ಟೇ. ಅವಳಿಗೆ ಇಷ್ಟ ಆಯಿತೋ ಇಷ್ಟ ಆಗಿಲ್ಲ ಲಾಸ್ಟಲ್ಲಿ ಗೊತ್ತಾಗ್ತೈತೆ. ನನಗೇನೋ ಒಂದು ಅರ್ಧ ಮಟ್ಟಕ್ಕೆ ಓಕೆ, ಅದು 50% ಓಕೆ, ಇನ್ನು 50% ಏನೋ ಸೂಟ್ ಆಗಿಲ್ಲೇನೋ ಅನ್ನಿಸೋ ಥರ ಅನ್ನಿಸ್ತೈತೆ. ಇನ್ನು ಫೈನಲಾಗಿ ಎಲ್ಲ ರೆಡಿ ಆಯಿತು. ಸ್ವಲ್ಪ ಅವಳು ಸ್ಟಿಕ್ಕರ್ ಬೇರೆ ಇಡಬೇಕು, ಉದ್ದ ಸ್ಟಿಕ್ಕರ್ ಇಡಬೇಕಂದ್ಲು. ನನ್ನ ಹತ್ರ ಸ್ಟಿಕ್ಕರ್ ಇಲ್ಲ ಅಂತ ಒಂದು ಸುಮ್ಮನೆ ಕಪ್ಪು ಚುಕ್ಕಿ ಇಕ್ಕಿದ್ದೀನಿ. ಅಲ್ಲೋಗಿ ಇಟ್ಕೊ ಅಂತ ಹೇಳಿದೆ. ಐಲ್ಯಾಶ್ ಸ್ವಲ್ಪ ಮೇಲೆ ಬ್ರೈಟ್ನಾಗಿ ಕಾಣಿಸ್ಬೇಕು ಅಂದ್ಲು. ಇನ್ನು ಸ್ವಲ್ಪ ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಇನ್ನು ಅದಾದಮೇಲೆ ಜಡೆ. ಈ ಜಡೆ ಹಾಕೋದಂತೂ ಇನ್ನೂ ಕಷ್ಟ. ನಾನೆಲ್ಲ ಡಿಸೈನ್ ಹಾಕೋದೆಲ್ಲ ಮರ್ತೋಗ್ಬಿಟ್ಟಿದ್ದೀನಿ. ಯಾವಾಗೋ ನಮ್ಮ ತಂಗಿಯವ್ರಿಗೆ ಹಾಕ್ತಾಯಿದ್ದೆ, ಅದೆಲ್ಲ ಇವಾಗ ಮರ್ತೋಗ್ಬಿಟ್ಟಿದ್ದೀನಿ. ಅವಳು ಹೆಂಗೆ ಬೇಕೋ ಹಂಗೆ ಸ್ವಲ್ಪ ಆ ಥರ ಹಾಕೋ ಈ ಥರ ಹಾಕೋ ಅಂತ ಹೇಳ್ಕೊಡ್ತಾಯಿದ್ಲು. ಅದನ್ನೇ ಸ್ವಲ್ಪ ಕಂಟಿನ್ಯೂ ಮಾಡಿ ಹಾಕಿದ್ದೀನಿ. ಇವಳು ಎಲ್ಲ ಕೆಡ್ಸ್ಕೊಂಡ್ಬಿಡ್ತಾಳೇನೋ ಅನ್ನೋದೊಂದು. ಅವಳು ಜಡೆ ಹಾಕಿದ್ರೆ ಮುಟ್ಟಿ ನೋಡ್ಕೊತಾ ಇರ್ತಾಳೆ ಅದನ್ನು. ಫೈನಲಾಗಿ ಜಡೆನೂ ಹಾಕಿದ್ದಾಯಿತು. ಅವಳು ಏನು ಮಾಡೋಳಂದರೆ ಒಂದಿನ ಮುಂಚೆನೇ ಹೂವು ಎಲ್ಲ ತಗೊಂಡು ಬಂದು ಕೊಡೋದು ಮರ್ತೋಗ್ಬಿಟ್ಟವಳೆ. ಸರಿ ಆಯಿತು, ಹೂವು ಇಲ್ದಿದ್ರೇನೋ, ಹೋಗಿ ಅಲ್ಲಿ ತಗೊಂಡು ಇಟ್ಕೊತೀನಿ, ಮತ್ತೇನು ಲೇಟ್ ಆಗಿಬಿಡುತ್ತೆ ಎಲ್ಲ ರೆಡಿ ಮಾಡ್ಕೊಳೋಷ್ಟರಲ್ಲಿ ಅಂತ ಹೇಳಿದ್ಲು. ಸರಿ ಹಂಗೆ ಮಾಡಂತೇಳಿ ಬರೀ ಜಡೆ ಮಾತ್ರ ಹಾಕಿ ಕಳಿಸಿದ್ದೀನಿ. ನೋಡೋಣ ಫೈನಲ್ ಲುಕ್ ಯಾವ ಥರ ಇರುತ್ತೆ ಅಂತ. ನನಗೇನೋ 50-50 ಅಂತ ಹೇಳಿದ್ನಲ್ಲ, 50-50ನಲ್ಲೇ ಐತೆ. ಅವಳು ಹೆಂಗೆ ಏನು ಅನ್ಕೊತಾಳೋ ಏನೋ ಗೊತ್ತಿಲ್ಲ. ಮೇಕಪ್ಗೂ ಅಲ್ಲಿ ಎಕ್ಸಾಮಲ್ಲಿ ಮಾರ್ಕ್ಸ್ ಇರುತ್ತೆ ಅಂತ ಬೇರೆ ಹೇಳವಳೆ. ನಾನು ಯಾರು ಈ ಥರ ಮೇಕಪ್ ಮಾಡವ್ರೆ ಅಂತ ಅಂದ್ಕೊಂಡು ಬಿಡ್ತಾರೇನೋ ಅನ್ನೋದು ಒಂಥರ ಆಗ್ತೈತೆ ನನಗೆ. ಬಟ್ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗೇ ಬಂದೈತೆ ಮೇಕಪ್ ಅಲ್ಲ. ಅಷ್ಟೊಂದು ವಿಕಾರವಾಗಿ ಏನು ಮಾಡಿಲ್ಲ, ನೀಟಾಗೇ ಮಾಡಿದ್ದೀನಿ. ಅವಳಿಗೂ ಸ್ವಲ್ಪ ಇಷ್ಟ ಆಯಿತು, ಚೆನ್ನಾಗೈತೆ ಅಂತಲೇ ಹೇಳಿದ್ಲು ಅವಳು.